ರಾಮು ಸರ್ ತುಂಬಾ ಓಪನ್ ಆಗಿ ವಿಜೇಂದ್ರ ಅವರು ಮಾತಾಡ್ತಾ ಇದ್ದಾರೆ. ಅವ್ರು ಇಷ್ಟು ಓಪನ್ ಆಗಿ ಮಾತಾಡ್ತಿದ್ರು, ನೀವು ರಾಜ್ಯ ವಕ್ತಾರರಾಗಿ ನೀವು ಇಲ್ಲ ಏನೂ ಆಗಿಲ್ಲ ಅನ್ನೋ ಲೆವೆಲ್ಗೆ ನೀವು ಮಾತಾಡ್ತಾ ಇದ್ದೀರಲ್ಲ. ಪಕ್ಷದ ಅಧ್ಯಕ್ಷರು ಓಪನ್ ಆಗಿ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ನಮ್ಮ ಆಂತರಿಕ ಬೇಗದಿ ನಾವೇ ಕಾರಣ, ಸ್ವಯಂಕೃತ ಅಪರಾಧನೇ ಕಾರಣ, ನಮ್ಮಲ್ಲಿ ಏನೂ ಸರಿ ಇಲ್ಲ, ಇವತ್ತು ಚಪ್ಪಾಳೆ ಹೊಡೆಯೋರ್ ಗತಿ ಇಲ್ಲ, ನಾಳೆ ಬೀದಿಯಲ್ಲಿ ನಡ್ಕೊಂಡು ಹೋದ್ರು ಸುಮ್ಮನೆ ಬಿಡಲ್ಲ ಕಾರ್ಯಕರ್ತರು ನಮ್ಮನ್ನ ಅಂತ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ನೀವು ಮಾತ್ರ ಇನ್ನೂ ತೇಪೆ ಹಚ್ತಾ ಇದ್ದೀರಪ್ಪ. ನಿಮ್ಮ ಪಕ್ಷಕ್ಕೆ ಜ್ಞಾನೋದಯ ಯಾವತ್ತಾಗುತ್ತೆ ಇಂತ ಅಲ್ಲ ಸರ್. ನಾವೆಲ್ಲ ಒಟ್ಟಾಗಿರ್ಬೇಕು, 2028ಕ್ಕೆ ಗೆಲ್ಲಬೇಕು. ಈ ಬೇಗುದಿಗಳನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಂದಾಗಿ ಈ ಪಕ್ಷವನ್ನ ಮುನ್ನಡೆಸಬೇಕು ಅನ್ನೋದು ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ವಲ್ಲ ಸರ್? ಅಲ್ಲ, ಇವತ್ತು ಇದು ಒಳ್ಳೆ ವಿಜೇಂದ್ರ ಅವರ ಆರ್ತನಾದ ಅನ್ನೋ ತರದಲ್ಲಿ ಇದೆಯಲ್ಲ, ಅವರೊಬ್ಬರೇ. ಇದು ಪಕ್ಷದ ಮುನ್ನಡೆಸ್ಕೊಂಡು ಹೋಗುವಂತ ನಾಯಕತ್ವದ ಲಕ್ಷಣ. ಅದು ಏನು ಇವತ್ತು ನಡೀತಾ ಇದೆ ಇದು ಅಸಹಾಯಕತೆ. ರಾಮು ಸರ್, ಇದು ಅಸಹಾಯಕತೆ. ಇವತ್ತು ಪ್ರದರ್ಶನ ಆಗ್ತಾ ಇರೋದು ಅಸಹಾಯಕತೆ. ಯಾಕೆಂದ್ರೆ ವಿಜಯೇಂದ್ರ ಅವರಿಗೆ ಅಧಿಕಾರ ಕೊಟ್ಟರು, ಬಲ ಕೊಡ್ಲಿಲ್ಲ, ಶಕ್ತಿ ತುಂಬಲಿಲ್ಲ, ಒಬ್ರು ಕೂಡ ಅವ್ರ ಮಾತು ಕೇಳಂಗೆ ಇಟ್ಕೊಳ್ಳಿಲ್ಲ. ನಥಿಂಗ್ ಡೂಯಿಂಗ್ ಕೇಳ್ರಿ, ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ ತಕ್ಷಣ ಅವ್ರು ಹೇಳ್ದಂಗೆ ನೀವು ಕೇಳಬೇಕು ಅಂತ ಒಂದಿನಕ್ಕಾದ್ರೂ ಒಬ್ಬ ಲೀಡರ್ ಬಂದು ಇಲ್ಲಿ ನಿಮ್ಮ ಜಗನ್ನಾಥ ಭವನದಲ್ಲಿ ಕೂತು ಒಂದು ವಾರ್ನಿಂಗ್ ಕೊಟ್ರ? ಎಲ್ಲ ವಾರ್ನಿಂಗ್ ಕೊಟ್ಟಿದ್ದಾರೆ. ಸುಮ್ಮನೆ ಇರಿ ಸರ್, ವಾರ್ನಿಂಗ್ ಕೊಟ್ರೆ ಹಿಂಗಿರುತ್ತಾ? ಅವ್ರು ಮಾತಾಡಿರ್ತಕ್ಕಂಥದ್ದು 100ಕ್ಕೆ 100 ಪಕ್ಷದ ಆಂತರಿಕ ಒಂದು ಶಕ್ತಿಯನ್ನು ಬೆಳೆಸೋದಕ್ಕೆ ಮತ್ತೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಸರಿ ಮಾಡ್ಕೊಳ್ಳಕ್ಕೆ ಓಪನ್ ಆಗಿ ಹೇಳಲೇಬೇಕಾಗ್ತದೆ. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂವರೆಗೂ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಎಲ್ಲ ಗೊತ್ತಿದೆ ಯಾರು ಮಾಡಿದ್ದಾರೆ, ಅನುಮಾನಾಸ್ಪದವಾಗಿದೆ, ಅನುಮಾನಾಸ್ಪದವಾಗಿ ಇನ್ನೂ ಅನುಮಾನಾಸ್ಪದ, ಇನ್ನು ನೀವು ಪ್ರಕರಣ ಭೇದಿಸಿಲ್ಲ, ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ ನೀವು. ಇನ್ನು ಯಾರೋ 3 ಜನ ನೇಮಕ ಮಾಡಿದ್ರಲ್ಲ, ಅವರು ಏನೋ ವರದಿ ಕೊಟ್ಟಿದ್ದಾರೆ ಅಂತೆ, ಅದ್ರಲ್ಲಿ ಹೆಸರುಗಳು ಕೊಟ್ಟಿದಾರ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅಶೋಕ್ ಅಂಡ್ ವಿಜಯೇಂದ್ರ ಹೆಸರು ಇಟ್ಕೊಂಡ್ ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ ಅಂತೆ. ಅದು ಆಂತರಿಕವಾಗಿರ್ತಕ್ಕಂಥ ವಿಚಾರ. ಆಂತರಿಕ ಅಲ್ಲ ಸರ್, ನಾಳೆ ನೀವು ಈ ರಾಜ್ಯವನ್ನ ಆಳಬೇಕಾಗಿರೋರು ನೀವೇ ಹೇಳೋ ಪ್ರಕಾರ ಕಾಂಗ್ರೆಸ್ನ ದುರಾಡಳಿತ. ಒಂದ್ ನಿಮಿಷ ತಡ್ರಿ ಸರ್, ಕಾಂಗ್ರೆಸ್ನ ದುರಾಡಳಿತ, ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಅಕ್ರಮಗಳು, ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಹಗರಣಗಳು, ಶಾಂತಿ ಸುವ್ಯವಸ್ಥೆ ಕಾನೂನು ಎಲ್ಲವೂ ಹದಗೆಟ್ಟಿರುವಂತ ಈ ಸಂದರ್ಭದಲ್ಲಿ ನಾಳೆ ನಿಮ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದಿಷ್ಟಾದ್ರೂ ಒಗ್ಗಟ್ಟು ಬೇಡವಾ ಸರ್? ಅವ್ರ ಮಾತು ನಾನು ಹೇಳ್ತೀನಿ ಸರ್, ಎಲ್ಲಿದೆ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಸಿಂಹದ ರೀತಿಯಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಈಗಲೂ ಸಿಂಹನೇ, ಅದ್ರಲ್ಲಿ 2 ಮಾತಿಲ್ಲ. ನೀವು ನಾಯಕರುಗಳೇ ಸರಿ ಇಲ್ಲ ಸರ್, ನಾಯಕರುಗಳು ನೀವೇ ಸರಿ ಇಲ್ಲ, ಕಾರ್ಯಕರ್ತರು ಇನ್ನೂ ಗಟ್ಟಿ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಡಿಮೆ ಅಂತರದಲ್ಲಿ ಏನು ಸೋಲು ಅನುಭವಿಸಿದ್ದಾರೆ ಅಲ್ಲಿನ ಕ್ಯಾಂಡಿಡೇಟ್. ಇದಕ್ಕೆ ಕಾರಣ ಕಾರ್ಯಕರ್ತರು. ಬಟ್ ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ದಾವಣಗೆರೆ ಭಾಗದ ಲೀಡರ್ಸ್ ಅಯ್ಯೋ ಆಗ್ಲೇ ಸೋತೋದ್ವಿ ಅಂತ ಫರ್ಮಾನ್ ಹೊರಡಿಸ್ತವ್ರು. ಸೊ ಕಾರ್ಯಕರ್ತರ ಬಗ್ಗೆ ಮಾತಾಡಬೇಡಿ, ನೀವು ನಾಯಕರುಗಳು ಏನ್ ಹೇಳೋದು ಬಿಡಿ ಸರ್. ಇವತ್ತಿನ ನಾಯಕರುಗಳು ಅವ್ರ ವ್ಯತ್ಯಾಸ ಯಾವಾಗ ಸರಿ ಹೋಗುತ್ತೆ ಚೀನಾರಾಮು ಸರ್? ದಿನಗಳೆಲ್ಲ ಕೆಲವೇ ಅಂದ್ರೆ ನಾವು ಅಂತರ ಕೊಡಕ್ಕೆ ಈಗಾಗಲೇ ಮೋದಿ ಅವರು ಒಂದ್ಸಾರಿ ವಾರ್ನಿಂಗ್ ಕೊಟ್ಟು, ಅಮಿತ್ ಶಾ ಒಂದ್ಸಾರಿ ವಾರ್ನಿಂಗ್ ಕೊಟ್ಟು, ಏನೊಂದು 5 ವರ್ಷ ಬೇಕಾಯ್ತೆ ವಾರ್ನಿಂಗ್ ಕೊಡಕ್ಕೆ ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ? ಕೊಡ್ತಾರೆ, ಕಾಯ್ತಾರೆ. ಇನ್ನು ಎಷ್ಟು ದಿನ ಕಾಯ್ತಾರೆ ಸರ್? ಎಷ್ಟು ದಿನ ಕಾಯ್ತಾರೆ ಸರ್? 1.5 ವರ್ಷ ಇದೆ ಚುನಾವಣೆಗೆ, 1.5 ವರ್ಷ ಇದೆ ಚುನಾವಣೆಗೆ ಇನ್ನು, ಅಷ್ಟೇ. ಇವತ್ತು ಬೆಂಗಾಲಲ್ಲಿ ಏನೇನಾಯ್ತು, ಹೇಗೆ ದೀದಿ ಎಷ್ಟು ಕೂಗಾಡ್ತಾ ಇದ್ರು, ಇವತ್ತು ಆ ಪಕ್ಷನೇ ಛಿದ್ರ ಆಗೈತು. ಛಿದ್ರ ಆಗೋದಕ್ಕೆ ನಾವು ನೀವೇ ಕಾರಣ ಅಲ್ವೇ? ಅದೇ ಪ್ರಶ್ನೆ ನಿಮ್ಗೆ ಕೇಳಿದ್ದು. ಶರದ್ ಪವಾರ್ ಆಯ್ತು, ಮಮತಾ ಬ್ಯಾನರ್ಜಿ ಆಯ್ತು, ಉದ್ಧವ್ ಠಾಕ್ರೆ ಆಯ್ತು, ಎಲ್ಲರೂ ಸರೆಂಡರ್ ಆದ್ರು. DK ಶಿವಕುಮಾರ್ ಅವರನ್ನ ನೀವು ಸರೆಂಡರ್ ಮಾಡ್ಸಕ್ ಆಗ್ತಾ ಇಲ್ವಲ್ಲ? ಅದೇಳಿ ನೀವೇ ಸರೆಂಡರ್ ಆಗ್ತಿದ್ದೀರಾ ಅವ್ರಿಗೆ. ಗಂಡುಗಲಿ DK ಶಿವಕುಮಾರ್ ಅವರು, ಗಂಡುಗಲಿ DK ಶಿವಕುಮಾರ್ ಅವರು ಮಂತ್ರಿಮಂಡಲ ವಿಸ್ತರಣೆ ಮಾಡಿ, ಪಕ್ಷದಲ್ಲಿ ಯಾವ ಅಧೋಗತಿಗೆ ಹೋಗ್ತದೆ. DK ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗ್ತದೆ? ಈಗಾಗಲೇ ಮಿಲಿ ಒದ್ದಾಡ್ತಾ ಇದ್ದಾರೆ. 150 ಜನ ಸಪೋರ್ಟ್ ಇದೆ ರಮಣ. DK ಶಿವಕುಮಾರ್ ಅವರಿಗೆ 150 ಶಾಸಕರ ಬಲ ಇದೆ. ಗಂಡುಗಲಿ ಶಿವಕುಮಾರ್ ಅವರು ಇವತ್ತು 150 ಜನರ ಸಪೋರ್ಟ್ ಇದೆ ಅಂದ್ರೆ ಮುಖ್ಯಮಂತ್ರಿ 7 ಕೋಟಿ ಕನ್ನಡಿಗರನ್ನ ಪಾಪ ವಿಜೇಂದ್ರ ಅವರು ಯಡಿಯೂರಪ್ಪನವ್ರನ್ನ ಕಣ್ಣೀರಾಕ್ಸಿ ಕಳಿಸಿದ್ರು. ಇವತ್ತು ವಿಜೇಂದ್ರ ಅವ್ರನ್ನ ಕಣ್ಣೀರಾಕಿ ಆಗಲ್ಲ ಬಿಡಿ ನಿಮ್ಗೆ. ಪಾಪ ವಿಜೇಂದ್ರ ಅವ್ರನ್ನ ಅರಕೆ ಕುರಿ ಮಾಡಕ್ ಹೊರಟಿದ್ದೀರಿ ನೀವು. ವಿಜೇಂದ್ರ ಅರಕೆ ಕುರಿ ಏನು ಕೇಳಿಸ್ತಿಲ್ಲ ಇಬ್ರು. ಒಂದ್ ನಿಮಿಷ
ಅದಕ್ಕೆ ಗುರಿ ಮಾಡ್ಬೇಡಿ ಮಹೇಶ್ ರಮಣ. ಮಹೇಶ್